ಅದ್ದೂರಿ ದಸರಾ ಬೇಕಾಗಿಲ್ಲ. ದೇವರು ನೋಡೋದಕ್ಕೆ 2,000 3,000 ಟಿಕೆಟು ಬೇಕಾಗಿಲ್ಲ. ಕಂಬಳ ಬೇಕೇ ಆಗಿಲ್ಲ. ನೀವು ಕಂಬಳ ನಾನೇನು ವಿರೋಧ ಮಾಡ್ತಾ ಇಲ್ಲ. ಮೈಸೂರಿನಲ್ಲಿ ಕಂಬಳ ಬೇಡ. ಮೈಸೂರಿನಲ್ಲಿ ಕಂಬಳ ಬೇಡ. ಕಂಬಳ ಮಂಗಳೂರಿನಲ್ಲೇ ನಡೆಸ್ಕೊಡಿ, ಅಲ್ಲಿ ಅದ್ದೂರಿಯಾಗಿ ಮಾಡಿ, ನಮ್ದೇನು ಅದೇನಿಲ್ಲ. ಆದರೆ ಕಂಬಳ ಮಾಡಿ. ಮತ್ತು ಈ ದಸರಾ VIP ಗಳಿಗೆ ಅವರುಗಳಿಗೆ ಮಾಡಬೇಕು. ಮುಖ್ಯಮಂತ್ರಿ ಮೆರವಣಿಗೆ ಆಗಬೇಕು. ಈ ರೀತಿಯಾದಂಥ ಭಾವನೆಗಳು ಬಂದಿದೆ. ಇದು ಒಳ್ಳೆಯದಲ್ಲ. ಸಾಮಾನ್ಯ ಜನ ಮಳೆನೇ ಇಲ್ಲ, ಕೊರಗ್ತಾ ಇದ್ದಾರೆ. ಬೆಳೆ ಇಲ್ಲ, ಕೊರಗ್ತಾ ಇದ್ದಾರೆ. ಬೆಳೆ ಸಾಲ ಕಟ್ಟಕ್ಕಾಗ್ತಾ ಇಲ್ಲ, ಕೊರಗ್ತಾ ಇದ್ದಾರೆ. ರೈತರೆಲ್ಲ ಬೀದಿಗೆ ಬಿದ್ದಿದ್ದಾರೆ. ಬಹಳ ಕಣ್ಣೀರಿನ ಕತೆ ಇದು. ಕಣ್ಣೀರಿನ ದಸರಾ ಆಗುತ್ತೆ. ಕಣ್ಣೀರಿನ ದಸರಾ ಮಾಡಬೇಡಿ. ಚಾಮುಂಡೇಶ್ವರಿ ತಾಯಿಗೆ ಪೂಜೆ ಮಾಡಿ ಆವತ್ತಿನ ದಿನ ಮೆರವಣಿಗೆಯಲ್ಲಿ ಪೂಜೆ ಮಾಡಿ ಬಿಡಿ, ಸಾಕು. 15 ದಿವಸ 20 ದಿವಸ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಇದ್ರ ಜೊತೆಗೆ ಯುವ ದಸರಾ ಅಲ್ಲಿ ಎಲ್ಲ ಬರೀ ಪರಭಾಷೆ ಚಿತ್ರಗಳ ಹಾಡನ್ನಾಕಿ ಡ್ಯಾನ್ಸ್ ಮಾಡಿಸ್ತೀರಿ, ಒಳ್ಳೆಯದಲ್ಲ. ಕರ್ನಾಟಕದ ಸಂಸ್ಕೃತಿ, ಕನ್ನಡ ಸಂಸ್ಕೃತಿ, ಯುವ ಜನಾಂಗದ ಇತಿಹಾಸ, ಇದರ ಬಗ್ಗೆ ನಡಿಬೇಕು. ಅದರ ಬಗ್ಗೆನೂ ನೀವು ಸರ್ಕಾರ ಗಂಭೀರವಾಗಿ ಯೋಚನೆ ಮಾಡಿ.